ವೆಲ್ಕಮ್ ಬ್ಯಾಕ್ ಟು ಸುಂದರ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಹೊರಗಡೆ ಫಂಕ್ಷನ್ ಇತ್ತು, ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಗೊತ್ತಿಲ್ಲ, ತುಂಬ ಟೈಮ್ ಆಗಿದೆ. ಆದರೆ ಹೋಗ್ತೀವಿ, ಇಲ್ಲಾಂದರೆ ಬೇರೆ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬೈಕ್ ಬೇರೆ ಇಲ್ಲ, ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ನಾವು ನಾಲ್ಕೇನೋ ಹೋಗ್ತಾ ಇದ್ದೀವಿ. ಅವರಿಬ್ಬರು ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಗೈಸ್, ಟ್ರಾಫಿಕ್. ಈಗ ಮಲ್ಲೇಶ್ವರ ಮಾತಾಡ್ತಾ ಇದ್ದೀವಿ ನಾವು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಸಂಡೇ ಅಲ್ವಾ, ಸಂಡೇ ದಿವಸನೂ ಯಾರೂ ಮನೇಲಿರಲ್ಲ ಅನ್ಸುತ್ತೆ. ಸೊ ಈಗ ಲೊಕೇಶನ್ಗೆ ರೀಚ್ ಆದ್ವಿ. ಈಗ ಫೈನಲ್ ಆಗಿ ಇದೇ ಲೊಕೇಶನ್ನು, ಬೆಂಗಳೂರು ಪ್ಯಾಲೇಸ್ ಹತ್ರ ಇರೋವಂಥದ್ದು. ಸೊ ಇವಳು ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ ಬಂದು. ಸೊ ಈಗ ಹೋಗ್ತಾ ಇದ್ದೀವಿ. ಆಫ್ ಬ್ಯಾಗ್ ಸಾಕು ಬಂದು ಮದುವೆಗೆ ಬಂದಿರೋದು ನಾವು. ಊಟ ಕುತ್ಕೊಂಡಿದ್ದೀವಿ ಎಲ್ಲರೂ. ನಮ್ಮ ಊಟದ ಮೆನು ಇಷ್ಟಿದೆ. ಇದಕ್ಕೂ ಕಾರ್ಡ್ ಕೊಟ್ಟಿದ್ದಾರೆ, ಸಖತ್ತಲ್ಲ ನೋಡಿ. ಸೈಡ್ಸಲ್ಲಿ, ಸ್ವೀಟ್ಸಲ್ಲಿ, ಸೌತ್ ಇಂಡಿಯನಲ್ಲಿ, ನಾರ್ತ್ ಇಂಡಿಯನಲ್ಲಿ, ಮೀಲ್ಸ್ ಮೇನ್ ಕರಿ, ಚಿಲ್ಲಿ, ವೈಟ್ ಪಾಪ್ಕಾರ್ನ್, ಮಜ್ಜಿಗೆ ಹುಳಿ, ಒಬ್ಬಟ್ಟು, ಇದು ರಸ್ಮಲೈ. ಊಟ ತಿನ್ನೋಕ್ಕಾಗ್ದಿರ ಇಷ್ಟೊಂದೆಲ್ಲ ಐಟಮ್ ಹಾಕ್ಬಿಟ್ಟಿದ್ರು. ಹೊಟ್ಟೆ ಫುಲ್ಲಾಗಿಬಿಟ್ಟಿತ್ತು. ಎಲ್ಲ ಟೇಸ್ಟ್ ಮಾಡೋಷ್ಟೊತ್ತಿಗೆ ಹೊಟ್ಟೆ ಫುಲ್ಲಾಗಿ ಹೋಗಿತ್ತು. ಸಾಲದು ಅಂತ ಹೊರಗಡೆ ನಮಗೋಸ್ಕರ ಒಂದಷ್ಟು ಡೆಸರ್ಟ್ ಟ್ರೈ ಮಾಡೋಕ್ಕೆ ಕಾಯ್ತಾ ಇದ್ವಿ. ಐಸ್ ಕ್ರೀಮು, ತಿರಾಮಿಸು, DBC ಆ್ಯಂಡ್ ಎಷ್ಟೊಂದು ವೆರೈಟೀಸ್ ಆಫ್ ಜ್ಯೂಸು, ಕಾಫಿ ಪ್ರತಿಯೊಂದು ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸ್ವೀಟ್ಸಲ್ಲೆಲ್ಲ ಎಲ್ಲರೂ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲ ತಿಳ್ಕೊಂಡು ತಾಂಬೂಲೆಲ್ಲ ಕೊಟ್ಟರು. ಈಗ ಹೊಡ್ತಾ ಇದ್ದೀವಿ. ಇಲ್ಲಿಂದ ಬಂದಿರೋ ಪ್ಯಾಲೇಸ್ ಇದ್ದೇನೆ, ತುಂಬ ಚೆನ್ನಾಗಿತ್ತು. ಊಟ ಅಂತೂ ಎಷ್ಟು ವೆರೈಟಿ ಇತ್ತು ಅಂದರೆ ಅಷ್ಟು ವೆರೈಟಿ ಇತ್ತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ಹೊರಡ್ತಾ ಇದ್ದೇವೆ ನಾವು ಮನೆಗೆ. ಬಂದಿರೋದೆಲ್ಲ ತೋರಿಸ್ತಾ ಇದ್ದಾಳೆ ನಮ್ಮ ಅಮ್ಮಂಗೆ. ಏನಿಲ್ಲ, ಊದ್ಬತ್ತಿ, ಕಾಯಿ, ಅರ್ಶಿನ ಕುಂಕುಮ ಇಟ್ಟಿದ್ದಾರೆ ಇದ್ರೊಳಗಡೆ ಅಷ್ಟೇ. ಈಗ ಆಗ್ಲೇ ಬಂದ್ವಿ ಮನೆಗೆ ಬಂದು ಒಂದು 2-3 ಅವರ್ ಆಯಿತು. 2-3 ಅವರ್ ಅಂದರೆ ಒಂದು 2:30ಗೆ ಬಂದುಬಿಟ್ವಿ. ಈಗ ಆಲ್ಮೋಸ್ಟ್ 5 ಗಂಟೆ ಆಗಿದೆ ಟೈಮು. ಬಂದು ಇವಾಗ ಸುಮ್ಮನೆ ಇದೆಲ್ಲ ನೋಡ್ತಾ ಇದ್ದೀನಿ. ಯಾರೂ ಇಲ್ಲ ಮನೇಲಿ, ಬೇಜಾರಾಗ್ತಾಯಿದೆ. ಒಂದು 5 ಗಂಟೆ ಮೇಲೆ ಅಲ್ಲ, ಒಂದು ಸಂಜೆ ಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಲ್ಲೇ ಉಳ್ಕೊಳ್ತೀನಿ. ಊಟ ಅಂದರೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಎಷ್ಟು ವೆರೈಟೀಸ್ ಇತ್ತು ಅಂದರೆ ತುಂಬ ವೆರೈಟೀಸ್ ಇತ್ತು. ನಂಗಂತೂ ಎಲ್ಲ ಟೇಸ್ಟ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಈಗ ನೋಡೋಣ, ಇವತ್ತು ಸಂಡೇ ವ್ಲಾಗ್ ಅಲ್ವಾ, ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ರೆ ಟೈಮ್ ಆಗೋಯ್ತು. ಆದರೆ ಲೇಔಟ್ಗೆ ಹೋಗ್ತೀವಿ, ಇಲ್ಲ ಅಂದರೆ ನೈಟು ಅಮ್ಮ ಮನೆಗೆ ಮಲ್ಕೊಳಕ್ಕೆ ಹೋಗ್ತೀನಿ ಅಲ್ವಾ. ಸೊ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದೇ ವಿಡಿಯೋ ಕಂಟಿನ್ಯೂ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಯಾವ ಲೆವೆಲಿಗೆ ಅಂದರೆ ಅಪ್ಪ, ನಿದ್ದೆ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ನಿದ್ದೆ. ಊಟ ಆಗಿ ಬಂದ ತಕ್ಷಣ ನಿದ್ದೆ ಮಾಡಿಬಿಡ್ಬೇಕು. ಮನೇಲೇ ಇರ್ತೀನಲ್ವ, ಸೊ ಹಂಗಾಗಿ ನಿದ್ದೆ ಬರುತ್ತೆ. ಹೊರಗಡೆ ಕೆಲಸಕ್ಕೆಲ್ಲೂ ಕಳಿಸಲ್ಲ ಇವರು, ಹಾಗಾಗಿ ನನಗೆ ಸಿಟ್ಟು ಬರುತ್ತೆ. ನೋಡಿ ನನ್ನ ಕಣ್ಣೆಲ್ಲ ಹೇಗಾಗಿದೆ, ನಿದ್ದೆ, ಫುಲ್ಲು ನಿದ್ದೆ.
ಅದಕ್ಕೆ ಈಗ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ ಗೈಸ್. ಲುಕ್, ಈಗ ಕಾಫಿ ಕುಡಿದು ನಮ್ಮ ಮನೆಗೆ ಹೋಗೋದು. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಯ್ಯೋ, ನಮ್ಮಮ್ಮ ಮನೆಗೆ ಹೋಗಲಿಲ್ಲ, ಇಲ್ಲೇ ಬಂದೆ. ಈಗ ವೈಶು ಏನೋ ಮಾಡ್ತಾ ಇದ್ದಾಳೆ. ಕುಕಿಂಗ್ ಟೈಮು 7:45, ಇವಾಗ ಅಡುಗೆ ಮಾಡ್ತಾ ಇದ್ದಾಳೆ. ಕೂತಿದ್ದೀನಿ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ತಂದು ಕೊಟ್ಟವಳೆ. ಅವರಿಬ್ರು ಅಡುಗೆ ಮಾಡ್ತವ್ರೆ, ನಾನು ತಿನ್ಕೊಂಡು ಕೂತಿದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಅವತ್ತು ವೈಶು ಮನೆಗೆ ಹೋಗಿದ್ದೆ ಅಲ್ವಾ, ಸೊ ಅಲ್ಲೆಲ್ಲ ಊಟ ಗೀಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟೆ. ಸೊ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇದು. ಸೊ ನಾನಿವಾಗ ಬ್ರೇಕ್ಫಾಸ್ಟಿಗೆ ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಬನ್ನಿ ಟೇಸ್ಟ್ ಹೇಗಿದೆ ನೋಡುವ. ನೋಡಿ, ಟೊಮೊಟೊ ಬಾತ್ ಮಾಡಿದ್ದೀನಿ, ಘಮ ಘಮ ಅಂತಿದೆ. ಆದ ತಕ್ಷಣ ಹಾಕ್ಬಾರ್ದು, ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಮಸಾಲೆ ಎಲ್ಲ ಅದಕ್ಕೂ ಆಗುತ್ತೆ. ಇದಕ್ಕೆ ಸ್ವಲ್ಪ ವಾಂಗಿ ಇತ್ತು, ಮೆಣಸಿನ್ಕಾಯಿ ಇತ್ತು, ಸೊ ಅದನ್ನು ಹಾಕಿದ್ದೆ, ಚೆನ್ನಾಗಿರುತ್ತೆ ಅಂತ, ವಾಂಗಿ ಬಾತ್ ಟೈಪ್ ಆಗುತ್ತೆ ಅಂತ. ಇವಾಗ ಬಾಯಲ್ಲೆಲ್ಲ ನೀರು ಬರ್ತಿದೆ ಗಮಕ್ಕೆ. ತಿಂಡಿ ತಿಂದು ಸಿಗ್ತೀನಿ, ಬಾಯ್. ಬನ್ನಿ ಟೇಸ್ಟ್ ಮಾಡೋಣ ಹೇಗೆ ಮಾಡಿದ್ದೀನಿ ಅಂತ, ಆನೆಸ್ಟ್ ರಿವ್ಯೂ ಹೇಳೋಣ. ಚೆನ್ನಾಗಿದೆ, ಒಂದು ಸ್ವಲ್ಪ ಉಪ್ಪು ಬೇಕು, ಸಾಲ್ಟ್ ಒಂಚೂರು ಕಮ್ಮಿ ಆಗಿದೆ, ಅದು ಬಿಟ್ಟರೆ ಸೂಪರ್. ಖಾರವಾಗಿ ಮಾಡಿದ್ದೀನಿ, ಸ್ವಲ್ಪ ನಗಡಿಗೆ ಬಾಯಿ ತುಂಬ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ತಿಂಡಿ ಆದಮೇಲೆ ಕಲಹಣೆ ಅಂತಿತ್ತು ತೋರ್ಸೋ. ಈಗಷ್ಟೇ ಜಸ್ಟ್ ತಿಂಡಿ ಆಯಿತು. ಈ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ, ಯಾಕೋ ಮೂಡಿಲ್ಲ ವ್ಲಾಗ್ ಮಾಡೋಕ್ಕೆ. ಎಸ್, ಈಗ ಯಾವುದೋ ಒಂದು ಮೂವಿ ಹಾಕೊಂಡು ಕೂತಿದ್ದೀವಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಬಾಯ್.